ಕೆಪಿಎಸ್ಸಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. 400 ಹುದ್ದೆಗಳ ನೇಮಕಾತಿಯಲ್ಲಿ ಆದಂತ ಭಾರಿ ಗೋಲ್ಮಾಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. 400 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸುವರ್ಣ ನ್ಯೂಸ್ನಲ್ಲಿ ಕೆಪಿಎಸ್ಸಿಯ ಮತ್ತೊಂದು ಹಗರಣದ ಇನ್ಸೈಡ್ ಸ್ಟೋರಿ. ಸರ್ಕಾರಿ ಹುದ್ದೆಗಳನ್ನ ಲಕ್ಷಕ್ಕೆ ಸೇಲ್ ಮಾಡಿದ್ರ, ಸಾಕ್ಷ್ಯ ಸಮೇತ ಭ್ರಷ್ಟಾಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಸಾಕ್ಷ್ಯ ಸಮೇತ, ಸುಮ್ಮನೆ ಮಾಡ್ತಾ ಇರೋ ಆರೋಪ ಅಲ್ಲ ಇದು. ಸಾಕ್ಷಿಗಳ ಸಮೇತ ಇಂಥದೊಂದು ಭ್ರಷ್ಟಾಚಾರದ ಬಗ್ಗೆ, ಹಗರಣದ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ ಸುವರ್ಣ ನ್ಯೂಸ್. ಕೆಪಿಎಸ್ಸಿಯ ಮತ್ತೊಂದು ಹಗರಣದ ಸುದ್ದಿ ಇದು. ಸರ್ಕಾರಿ ಹುದ್ದೆಗಳನ್ನ ಲಕ್ಷಕ್ಕೆ ಸೇಲ್ ಮಾಡಿದ್ರ, ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಕಂತೆ ಹಣದ ರಾಶಿಯನ್ನ ನೋಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ಕೆಪಿಎಸ್ಸಿಯಲ್ಲಿ ನಡೆದಂತ ಮತ್ತೊಂದು ಹಗರಣವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಅದು ಕೂಡ ಸಾಕ್ಷ್ಯ ಸಮೇತ. 400 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ನಾನೂರು ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಆದಂತ ಭಾರಿ ಭ್ರಷ್ಟಾಚಾರ. ಒಂದೊಂದು ಹುದ್ದೆಗೂ ಲಕ್ಷ ರೂಪಾಯಿಯನ್ನ ಡೀಲ್ ಮಾಡಿದ್ದಾರೆ. ಒಂದೊಂದು ಹುದ್ದೆಗೂ 80 ಲಕ್ಷ ರೂಪಾಯಿಗೆ ಡೀಲ್ ಮಾಡಿರೋದು. ನೇಮಕಾತಿ ಮಾಡಿಸೋಕೆ ಮಧ್ಯವರ್ತಿಗಳು ಮಾಡಿರುವಂತ ಡೀಲಿಂಗ್ ಇದು. ಮಧ್ಯವರ್ತಿಗಳ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ ಲಭ್ಯ ಆಗಿದೆ. ಒಂದು ಹುದ್ದೆಗೆ ಎಷ್ಟು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ? ಒಂದು ಹುದ್ದೆಗೆ ಡಿಮ್ಯಾಂಡ್ ಮಾಡಿರೋದು 80 ಲಕ್ಷ. ಮಧ್ಯವರ್ತಿ 80 ಲಕ್ಷ ಡಿಮ್ಯಾಂಡ್ ಮಾಡಿರೋದು. ಮಧ್ಯವರ್ತಿ ಮೊಹಮ್ಮದ್ ಆರಿಫ್ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆಡಿಯೋ ಲಭ್ಯ ಆಗಿದೆ. ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಅಲ್ಲ, ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ, ಏನಿಲ್ಲ. ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ, ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ, ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ, ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ ಹೊಡ್ಕೊಳ್ಳಿ. ಅದು ಮಾತ್ರ ನಿಮ್ಮ ಹತ್ರ ಇರ್ಬೇಕು, ಬೇರೆಯವ್ರಿಗೆ ತೋರಿಸಬಾರ್ದು ಸರ್. ನನ್ನ ಮಗಂಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಂದೇ ಸರಿ 40 ಲಕ್ಷ ಕೊಟ್ಬಿಡು ಅವರಿಗೆ ಕೆಲಸ ಏನಿದೆಯಾ ಅದನ್ನ ಮಾಡಿಸ್ಕೊಂಡ್ಬಿಡು ಒಂದೇ ಸರಿ ಇದು ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್, ಇಲ್ಲಿ ಕೇಳಿ. ಲಾಸ್ಟ್ ಟೈಮ್ ನಿಮ್ಗ ಈಗ ನಾನು ಹೇಳಿದ್ದೆ, ಎಷ್ಟೊತ್ತನ ನಿಮ್ಗೆ ನಿಮ್ಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ನನಗೊಬ್ಬ ಇದೇ ತರ ಮೋಸ ಮಾಡಿಬಿಟ್ಟ ಸರ್. ಡಾಕ್ಯುಮೆಂಟ್ಸ್ ಹೊರಗಡೆ ತಂದು ಕೂಡಿ ಒಂದಂದ್ರ ಕ್ಯಾಶ್ ಸರ್ ನಾನು ಕೈಲಿಂದ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಮನೆಯಾಗ ಕೂತ್ ಬಿಡ್ತೀರಿ. ಇಲ್ಲ ಸರ್, ಆ ಥರ ಆಗಲ್ಲ ಸರ್. ಈಗ ಅವ್ನಿಗೆ ಬೇಕಾಗಿದ್ದಕ್ಕೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಕಳಿಸಿ ನಿಮ್ಮ ಹತ್ರ ಮಾತಾಡ್ಸಿ, ಇಲ್ಲ ಚೆಕ್ ಕೊಟ್ಟು ಕಳ್ಸಿದೀನಿ. ಅವರು ಬೀದರ್ದಿಂದ ಬಂದಿದ್ರು, ಬೆಂಗಳೂರಿಂದಾನೇ ಬಂದಿದ್ರು. ಬಂದ್ ಕೂಡಲೇ ಒಂದು ವಾರ ನನಗೆ ತಿಳಿಸಿದ್ರು ಸರ್. ಅವರು ಒಂದು ವಾರನು ನಂದು ಎಲ್ಲ ಬಿಟ್ಟು ಹೊರಗಡೆ ಹತ್ತಿದ್ದೆ. ಒಂದು ವಾರ ಬಳಿಕ ನಮ್ಗೆ ಆಗುದಿಲ್ಲ, ನಮ್ಮ ಮನೆಯಲ್ಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ರು. ಆಮೇಲೆ ಏನ್ ಮಾಡ್ಬೇಕು ಸರ್ ನಾನು? ನಾನೇನ್ ಮಾಡ್ಬೇಕು ಸರ್? ಇಲ್ಲ, ನಾವು ಆ ಥರ ಮಾಡೋದು ಸರ್. ಎಲ್ಲ ಸರಿ ಐತಿ ಸರ್ ನೀವು ಹೇಳ್ತಾ ಇರೋದು, ಬಟ್ ನಾನು ಚೆಕ್ ಕೊಡ್ತಾ ಇದ್ದೀನಲ್ಲ ಸರ್. ನೀವು ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ ನನ್ನ ಮೇಲೆ? ಇಲ್ಲ, ನೀವೇ ಕಂಪ್ಲೀಟ್ಲಿ ವಿಶ್ವಾಸ ಇದೆ ಸರ್. ಏನ್ ಮಾಡೋದು ನಾವು ರೆಡಿ. ಕಂಪ್ಲೀಟ್ಲಿ ವಿಶ್ವಾಸ ಇದ್ರೆ ಸರ್ ನೀವು ಜೊತೆಗೆ ಬನ್ನಿ, ನಮ್ದು ನೋಡ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವ್ಯವಹಾರ ಮಾತಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ.
ಇಲ್ಲ 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 ಸರ್, ನಿಮ್ಮನ್ನ ಬಿಜಾಪುರದಿಂದ ವಾಪಸ್ ಕಳಿಸೋ ಜವಾಬ್ದಾರಿ ನಂದು. ಇಲ್ಲ 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 ಸರ್, ಆ ಥರ ಇಲ್ಲ ಸರ್. ನೀವು ಇವತ್ತು ಬರ್ತೀರಾ ಅಂತ ಕಾಯ್ತಾ ಇದ್ದೀವಿ ಸರ್. ಆ ಥರ ಇಲ್ಲ. ನಾನು ಮನೇಲಿ 40 ಲಕ್ಷ ದುಡ್ಡು ಇಟ್ಕೊಂಡು ನಿಮಗೆ ಅಂತಂದ್ರೆ ಇದು ಮಾಡ್ಕೊಂಡಿವಿ ಸರ್. ಸರ್ ದುಡ್ಡು ನನಗೆ 40 ಲಕ್ಷ ಬೇಕಾಗಿಲ್ಲ. ಹಾಂ ಸರ್, ಅದೇ 10 ಲಕ್ಷ ಇದೆ ಸರ್. ಅದೇ ನನಗೆ 40 ಲಕ್ಷ ಬೇಕಾಗಿಲ್ಲ ಸರ್. ಹಾಂ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಸರ್. ನಾನು ಹೇಳಿದೆ ನಮ್ಮ ಹುಡುಗ ಇಲ್ಲ ಇಲ್ಲ ಸರ್, ಅವನಿಗೆ ಸ್ವಲ್ಪ ಭಯ ಇದೆ ಅಷ್ಟೇ ಸರ್ ಅವನಿಗೆ. ನಾನು ವಿನೋದ್ನ ಹತ್ರ ಅದೇ ಹೇಳಿದ್ದೆ. ವಿನೋದ್ ತನ್ನ ಮಕ್ಕಳನ್ನ ಕೊಟ್ಟಿದ್ದ. ನಾನು ಬೇರೆ ಬೇರೆ ಮಾತಾಡಿಲ್ಲ. ವಿನೋದ್ ಮುಂದೆ ಕೊಟ್ಟು ಅವನಿಗೆ ಸ್ವಲ್ಪ ಭಯ ಇತ್ತು ಅಷ್ಟೇ ಸರ್. ಈಗ ಇನ್ನೊಬ್ಬ ಏನಂದ್ರೆ ಇದು ಮಾಡ್ಕೊಡ್ತಾರ ಇಲ್ಲ ಯಾರ ಹತ್ರ ಮಾಡಿಸ್ತಾರೆ ಹೆಂಗೆ. ನಾನು ಮಾಡೋದು ವಿನೋದ್ನ ಕರ್ಕೊಂಡ್ ಮಾಡ್ತೀನಿ ಸರ್. ಹಾಂ ಸರ್, ಹಾಂ ಸರ್. ಅವ್ನ್ ಬಿಟ್ಟು ಏನು ಮಾಡೋದಿಲ್ಲ. ವಿನೋದ್ನ ಮುಂದೆ ಇಟ್ಕೊಂಡು ವಿನೋದ್ನ ತೋರಿಸಿ ಅವನು ತುಂಬಾ ಒಳ್ಳೆ ಸರ್ ನನ್ನ ಮಗ. ನೋಡಿದ್ರೆ ಗೊತ್ತಾಗಿದೆ ಸರ್ ನನಗದು. ಹಾಂ ಸರ್. ನೀವು ಯಾಕೆ ಭಯ ಪಡ್ಕೋತೀರಿ? ನನ್ನ ಸಣ್ಣ ತಮ್ಮ ಅಂತ ತಿಳ್ಕೊಂಡು ನಾನು ರಿಸ್ಕ್ ತಗೋತಾ ಇದೀನಿ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸರ್ ದಯವಿಟ್ಟು ಮುಂದೆ ಮಾತಾಡೋಣ. ಇಲ್ಲ ಅಂದ್ರೆ ಬೇಡ. ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕು. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ. ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗೇನು ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ. ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗೇನು ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.